another video from HTRZ Productions where we talk about all things motorcycle. ಯಾವುದೇ ಫ್ಯೂಲ್ ಇಂಜೆಕ್ಟೆಡ್ ಫುಲ್ಲಿ DC ಮೋಟರ್ಸೈಕಲಲ್ಲಿ ಬ್ಯಾಟ್ರಿ ಹೆಲ್ತ್ ಹಾಳಾಗಿದ್ದರೆ ಖಂಡಿತ ಅದರಿಂದ ಹಲವಾರು ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಯಾಕೆಂದರೆ ಒಂದು ಸ್ಟೇಬಲ್ ಪವರ್ ಸಪ್ಲೈ ಮೇಲೆ ಸುಮಾರು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಮತ್ತು ಫ್ಯೂಲ್ ಇಂಜೆಕ್ಷನ್ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಬೈಕ್ನ ಬ್ಯಾಟ್ರಿ ಹೆಲ್ತ್ ಹೇಗಿದೆ ಮತ್ತು ಅದನ್ನು ಹೇಗೆ ಗೊತ್ತು ಮಾಡ್ಕೊಳ್ಳೋದು ಬನ್ನಿ ಡಿಸ್ಕಸ್ ಮಾಡೋಣ. ಕೀ ಆನ್ ಮಾಡಿ ಇಗ್ನಿಷನ್ ಒತ್ತಿದ ಕೂಡಲೇ ನಿಮ್ಮ ಬೈಕು ಆನ್ ಆಗಲಿಕ್ಕೆ ಕ್ರ್ಯಾಂಕ್ ಆಗಲಿಕ್ಕೆ ತುಂಬ ಕಷ್ಟಪಟ್ಟಿದ್ರೆ ದಟ್ ಈಸ್ ಒನ್ ಸೈನ್. ನಿಮ್ಮ ಬ್ಯಾಟ್ರಿ ಹಾಳಾಗಿದ್ದರೆ ಸ್ಟಾರ್ಟರ್ ಮೋಟರ್ ವೀಕ್ ಆಗಿರುತ್ತೆ ಅಥವಾ ವರ್ಕೇ ಆಗೋದಿಲ್ಲ. ಮತ್ತು ಫ್ಯೂಯಲ್ ಪಂಪ್ ಸಹ ತುಂಬ ವೀಕ್ ಆಗುತ್ತೆ ಆ್ಯಂಡ್ ಪ್ರೊಲಾಂಗ್ ಟೈಮಲ್ಲಿ ಅದು ಕೂಡ ಕೆಲಸ ಮಾಡೋದನ್ನು ನಿಲ್ಲಿಸ್ಬೋದು. ಸುಮಾರು ಸರ್ತಿ ಬ್ಯಾಟ್ರಿ ಇಶ್ಯೂಸಿಂದ ಚೆಕ್ ಇಂಜಿನ್ ಲೈಟ್ ಆನ್ ಆಗಿರುತ್ತೆ ಆ್ಯಂಡ್ ಇದು ತೋರಿಸಿದ ತಕ್ಷಣ ಅದನ್ನು ಇಗ್ನೋರ್ ಮಾಡ್ದೇ ಸರ್ವಿಸ್ ಸೆಂಟ್ರಿಗೆ ಕರ್ಕೊಂಡು ಹೋಗಿ ಅಥವಾ ನಿಮ್ಮ ಬ್ಯಾಟ್ರಿ ಹೆಲ್ತನ್ನ ಚೆಕ್ ಮಾಡೋದ್ರಿಂದ ಸುಮಾರು ಪ್ರಾಬ್ಲಮ್ಸ್ನ ನಾವು ಅವಾಯ್ಡ್ ಮಾಡ್ಬೋದು. ನಮಗೆಲ್ಲರಿಗೂ ಗೊತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ. ಹಾಗಾಗಿ ಆ ಸರಿಯಾದ ವೀಕೆಂಡ್ ಬರೋದಕ್ಕೆ ನಾವು ಎಲ್ಲರೂ ಕಾಯ್ತಾ ಇರ್ತೀವಿ. ಕೆಲವು ಸತಿ ಬಂದಿರಲ್ಲ. ಪ್ರೊಲಾಂಗ್ ಟೈಮಲ್ಲಿ ನಾವು ಓಡಿಸದೇ ಇದ್ದರೆ ಗಾಡಿನ ಕೂಡ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರುತ್ತೆ. ಹಾಗಾಗಿ ನಾವು ಕ್ರ್ಯಾಂಕ್ ಮಾಡಿದಾಗ ಗಾಡಿ ಆನ್ ಆಗೋದಿಲ್ಲ. ಸೊ ಈ ಸಮಯದಲ್ಲಿ ಕೂಡ ನಾವು ನಮ್ಮ ಬ್ಯಾಟ್ರಿ ಹೆಲ್ತನ್ನ ಚೆಕ್ ಮಾಡಬೇಕಾಗುತ್ತೆ. ಬ್ಯಾಟ್ರಿನ ಜಂಪ್ ಸ್ಟಾರ್ಟ್ ಮಾಡಿದ ಸಿಚುವೇಷನಲ್ಲಿ ಅದನ್ನು ಐಡ್ಲಲ್ಲೇ ಬಿಟ್ಟರೆ ಚಾರ್ಜ್ ರೀಗೇನ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ಬೋದು. ಆದರೆ ದಿಸ್ ಇಸ್ ಆ್ಯಕ್ಚುಲಿ ಅ ಮಿಸ್ಕಾನ್ಸೆಪ್ಷನ್. ನಾವೇನು ಮಾಡಬೇಕು ಅಂತಂದರೆ ಒಂದು 2-3 ಕಿಲೋಮೀಟರ್ಸ್ ಬೈಕ್ನ ಓಡಿಸ್ಕೊಂಡು ಬಂದಾಗ ಅದು ರೀಗೇನ್ ಆಗುತ್ತೆ. ದಿಸ್ ಇಸ್ ಬಿಕಾಸ್ ಇಟ್ ರಿಕ್ವೈರ್ಸ್ ಅ ಸರ್ಟನ್ RPM ಟು ರೀಗೇನ್ ದ ಚಾರ್ಜ್. ಆ್ಯಂಡ್ ನಿಮ್ಮ ಬ್ಯಾಟ್ರಿ ಹೆಲ್ತ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಬ್ಯಾಟ್ರೀಸ್ನ ರೀಪ್ಲೇಸ್ ಮಾಡೋದಕ್ಕೆ HTRZಗೆ ಖಂಡಿತ ಬನ್ನಿ. ಬಿಕಾಸ್ ವೀವ್ ಗಾಟ್ ಅ ನಂಬರ್ ಆಫ್ ಗುಡ್ ಬ್ಯಾಟ್ರೀಸ್ ವಿತ್ ಅಸ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಫಾರ್ ನೋಟಿಫಿಕೇಷನ್ಸ್ from HTRZ Productions. Thank you for watching.